ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಕೊಂಬನ್ನಿ, ನೋಡಿ ನೀವು ಸಹ ಮನೆಯಲ್ಲಿ ಮಾಡಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮೊದಲಿಗೆ ಮನೆಯೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ನೆಲ ಒರೆಸ್ಬೇಕು. ನೆಲ ಒರೆಸೋದಕ್ಕೆ ಕಲ್ಲುಪ್ಪು ಸ್ನೇಹಿತರೆ, ಮತ್ತು ಗಂಜು ಮತ್ತು ಅರಿಶಿಣದ ಪುಡಿ. ದೇವ್ರ ಮನೆ ಮಾತ್ರ ಒರೆಸೋದಕ್ಕೆ ನಾನು ಅರಿಶಿಣದ ಪುಡಿ ಬಳಸ್ತೀನಿ ಸ್ನೇಹಿತರೆ. ಇಷ್ಟನ್ನು ಹಾಕಿ ದೇವ್ರ ಮನೆ ನೀಟಾಗಿ ಒರೆಸ್ಕೊಂಬರ್ಬೇಕು ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಮನೇಲಿ ಕೆಟ್ಟ ದೃಷ್ಟಿ, ಕೆಟ್ಟದ್ದು ಜನಗಳು ಏನಾದರೂ ನಮಗೆ ಕೆಟ್ಟದ್ದನ್ನು ಬಯಸಿದರೆ ಅದು ನಮಗೆ ಆಗಲ್ಲ, ಏನು ಕೆಟ್ಟದ್ದು. ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ಸ್ನೇಹಿತರೆ. ಹಂಗಾಗಿ ನಾನು ಪ್ರತಿ ಅಮಾವಾಸ್ಯೆ ಪೌರ್ಣಮಿಲಿ ಈ ರೀತಿ ಮಾಡಿ ಪೂಜೆ ಮಾಡ್ತೀನಿ ಮನೇಲಿ. ನಮಗೂ ಒಂದು ಸ್ವಲ್ಪ ಮನೇಲಿ ಈ ಥರ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರುತ್ತೆ ಸ್ನೇಹಿತರೆ. ಈ ರೀತಿ ಮಾಡಿದಾದಮೇಲೆ ಎಲ್ಲ ನೀಟಾಗಿ ನೆಲ ಒರೆಸ್ಬೇಕು ಮನೇಲಿ. ಬೇರೆ ಕಡೆ ಒರೆಸೋದಕ್ಕೆ ಬರೀ ಉಪ್ಪು ಮತ್ತು ಗಂಜು ಅಷ್ಟೇ ಬಳಸಬೇಕು ಸ್ನೇಹಿತರೆ. ದೇವ್ರ ಮನೆ ಒರೆಸೋದಕ್ಕೆ ಮಾತ್ರ ಅರಿಶಿಣ ಮತ್ತು ಉಪ್ಪು ಗಂಜು ಬಳಸಬೇಕು. ಇಷ್ಟನ್ನು ಹಾಕಿ ನೀಟಾಗಿ ನೆಲ ಎಲ್ಲ ಒರೆಸಿದಾದ್ಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಬೇಕು ಸ್ನೇಹಿತರೆ. ನಾನು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ಹೇಳ್ತಿದ್ದೀನಲ್ಲ, ಮಾರ್ನಿಂಗ್ ಟೈಮೇ ಪೂಜೆ ಮಾಡೋದು ನನ್ನ ಪದ್ಧತಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಸಂಜೆ ಟೈಮು ಈ ಥರ ಮಾಡ್ಬೋದು ಸ್ನೇಹಿತರೆ. ಪೂಜೆ ಮಾಡಿದ ನಂತರ ನೋಡಿ ಸ್ನೇಹಿತರೆ, ನಾನು ಯಾವಾಗಲೂ ದೇವ್ರ ಮನೇಲಿ 3 ಪ್ಯಾಕೆಟು ಉಪ್ಪಿನ ಪ್ಯಾಕೆಟ್ ಇಟ್ಟೇ ಇರ್ತೀನಿ. ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಿರ್ತಾರೆ ಅಂತಾರೆ ಸ್ನೇಹಿತರೆ. ಮತ್ತು ಒಂದು ಕೆಂಪು ಬಟ್ಟೆ ತಗೊಂಡು ಅದಕ್ಕೆ ಗಂಜು ಚಿಮ್ಕಿಸ್ಬಿಟ್ಟು ಸ್ನೇಹಿತರೆ, ಅದಕ್ಕೆ 3 ಸ್ಪೂನ್ ಉಪ್ಪು ಹಾಕಿ, ಅನಂತರ 3 ಏಲಕ್ಕಿ ಹಾಕಿದ್ಮೇಲೆ 5 ಲವಂಗ ಸ್ನೇಹಿತರೆ ಹಾಕಿ ಪೂಜೆ ಮಾಡಬೇಕು ಸ್ನೇಹಿತರೆ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಹಾಕಿ ಊದ್ಕಡ್ಡಿ ಬೆಳಗಿ ಪೂಜೆ ಮಾಡಿ, ನಮಗೆ ಯಾವ ಕಷ್ಟ ಇದೆ ಅದನ್ನು ಅಲ್ಲಿ ಕುರಿತ್ಕೊಂಡು ನಾವು ಕೇಳ್ಕೊಂಡ್ರೆ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಸ್ನೇಹಿತರೆ. ಲಕ್ಷ್ಮಿ ಈ ರೀತಿ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಮತ್ತು ಮನೆಯಲ್ಲಿ ಕಿರಿಕಿರಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಈ ಥರ ಮಾಡೋದ್ರಿಂದ, ಈ ಥರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಅದನ್ನು ದಾರ ತಗೊಂಡಾದರೂ ಕಟ್ಬೋದು, ಇಲ್ಲ ಅಂದರೆ ಅದೇ ತುದಿನ ಇಟ್ಕೊಂಡು ನೀಟಾಗಿ ಗಂಟಾಕಿ ಕಟ್ಟಿ ಅದನ್ನು ಊದ್ಗಡ್ಡಿ ಹೊಗೆ ಕೊಟ್ಟು ತಗೊಂಡೋಗಿ ನಮ್ಮ ಮನೆ ಬಾಗಿಲಿನ ಎದುರುಗಡೆಯಲ್ಲಿ ಕಟ್ಟಬೇಕು ಸ್ನೇಹಿತರೆ. ಆಚೆ ಕಡೆ ಬಾಗಿಲಿನ ತಲೆಬಾಗ್ಲಲ್ಲಿ ಮೇಲ್ಗಡೆಯಲ್ಲಿ ಕಟ್ಟಬೇಕು. ಹೇಳ್ತಿದ್ದೀನಲ್ಲ ಸ್ನೇಹಿತರೆ, ಇದನ್ನು ಅಮಾವಾಸ್ಯೆ ದಿವಸ ಮಾಡಬೇಕು, ಇಲ್ಲ ಅಮಾವಾಸ್ಯೆ ಬೆಳಗ್ಗೆ ಮಾಡಬೇಕು, ಇಲ್ಲ ಸಂಜೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಾನು ಹೇಳಿದ್ನೆಲ್ಲ, ಮನೇಲಿ ಲಕ್ಷ್ಮಿ ಯಾವಾಗಲೂ ಇರ್ತಾಳೆ, ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ. ನೀವು ಈ ರೀತಿ ಮಾಡಿ ನಿಮ್ಮ ಮನೆಯಲ್ಲಿರುವ ಕಷ್ಟ ಎಲ್ಲ ಪರಿಹಾರ ಆಗಲಿ ಸ್ನೇಹಿತರೆ. ಅದೇ ರೀತಿ ಬೇಕು ಅಂತಂದರೆ ನಾನು ಎಡೆ ಮಾಡ್ತೀನಿ ಸ್ನೇಹಿತರೆ. ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯ ಮಾಡ್ತೀನಿ. ಅದನ್ನು ತಗೊಂಡೋಗಿ ದೇವ್ರ ಮನೇಲಿ ಇಡ್ತೀನಿ. ಇದನ್ನು ತಗೊಂಡೋಗಿ ಬಾಗಿಲಿಗೆ ಕಟ್ಟಿದ ಮೇಲೆ ನೆಕ್ಸ್ಟು ಅಮಾವಾಸ್ಯೆ ಬಂದಾಗ ಅದನ್ನು ಕಳಿಸ್ಬಿಟ್ಟು ಒಂದು ಚೊಂಬಲ್ಲಿ ನೀರು ಹಾಕ್ಬಿಟ್ಟು ಆ ನೀರೊಳಗೆ ಇದನ್ನೆಲ್ಲ ಹಾಕಿ ಕದರಿ ಅದನ್ನು ತಗೊಂಡೋಗಿ ಒಂದು ಮರದ ಬುಡಕ್ಕೆ ಹಾಕಬೇಕು ಸ್ನೇಹಿತರೆ. ಹಾಕಿ ನೀರನ್ನು ಮರದ ಬುಡಕ್ಕೆ ಚೆಲ್ಲಿ ಆ ಬಟ್ಟೆನ ಆ ಮರದ ಬುಡದಲ್ಲಿ ಮಣ್ಣಿಗೆ ಮುಚ್ಚಿಬಿಟ್ಟು ಬರಬೇಕು ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಹೇಳಿದ್ನೆಲ್ಲ ನಮ್ಮ ಮನೇಲಿರುವ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.